ಗಾರ್ಡ್ ಆಗಿದ್ದವರು ಈಗ ಡಿ ಶೇಪ್ ಆಗಿ ಅಧಿಕಾರದ ಕೊನೆಯ ಹಂತದಲ್ಲಿದ್ದಾರೆ. ಯಾರು ಅಂದರೆ ಎಸ್ ನಿಂಗಾನಿ ಅವರು 1985ರಲ್ಲಿ ಗಾರ್ಡ್ ಆದರು. ಇವರ ತಂದೆ 1973ರಲ್ಲಿ ಅಮಾನುಷವಾಗಿ ಅರಣ್ಯದಲ್ಲಿ ಮರ್ಡರ್ ಆಗಿದ್ರು. ಅನುಕಂಪದ ಆಧಾರ ಮೇಲೆ ಅವರು ಬಂದರು. 41 ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿದಂಥ ಇವರು ಸ್ನೇಹಜೀವಿ. ಯಾರು ಬರ್ತಾರೆ ಒಳ್ಳೇದು ಮಾತಾಡ್ತಾರೆ, ಚೆನ್ನಾಗಿ ಕೂಡಂತ ಹೇಳ್ತಾರೆ, ಅವ್ರ ಕಷ್ಟ ಸುಖಗಳನ್ನು ಕೇಳ್ತಾರೆ. ಹೆಚ್ಚಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಾರು ಮಾತಾಡ್ಸೋದಿಲ್ಲ, ಸಾರ್ವಜನಿಕರಿಂದ ಭಾಳ ದೂರ ಇರ್ತಾರೆ. ಅವರು ಎಲ್ಲಿ ಮೈ ಮೇಲೆ ಬರ್ತಿದೆ ಅಂತೇಳಿ ಭಾಳ ದೂರ. ಯಾವ ಸಾರ್ವಜನಿಕ ಸಂಪರ್ಕ ಸಭೆ ನಡೆಸಂಗಿಲ್ಲ, ಸ್ನೇಹ ಜೀವಿಗಳ ಜೊತೆ ಮಾತಾಡಂಗಿಲ್ಲ, ಪರಿಸರವಾದಿಗಳ ಜೊತೆ ಮಾತಾಡಂಗಿಲ್ಲ, ಪತ್ರಕರ್ತರ ಜೊತೆ ಮಾತಾಡಂಗಿಲ್ಲ. ಕೇವಲ ಮೀಟಿಂಗ್ ಆಯಿತು ಅಷ್ಟೇ. ಆದರೆ ಎಸ್ ನಿಂಗಾನಿ ಹಾಗಲ್ಲ. ಅವರು ಈಗ ಜುಲೈ 31ಕ್ಕೆ ರಿಟೈರ್ಮೆಂಟ್ ಆಗೋರು. 41 ವರ್ಷ ಸೇವೆ ಏನು ಸಲ್ಲಿಸಿದ್ದಾರೆ. ಅಲ್ಲಿ ಒಬ್ಬರು ಬರೀತಾರೆ ಫ್ರೆಂಡ್ ಆಫ್ ದ ಫಾರೆಸ್ಟ್ ಅಂತ. ಇಂಗ್ಲೀಷ್ ಪತ್ರಿಕೆಯಲ್ಲಿ ಒಂದು ದೊಡ್ಡ ಲೇಖನ ಬಂದಿದೆ, ಫ್ರೆಂಡ್ ಆಫ್ ದ ಫಾರೆಸ್ಟ್, ಅರಣ್ಯ ಇಲಾಖೆಯ ಗೆಳೆಯ ಅಂತ. ಇದು 3ನೇ ತಲೆಮಾರವರು. ಇವರು ಮಗನೂ ಕೂಡ ಈಗೇನಂದ್ರೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂದ್ರೆ ವಲಯ ಅರಣ್ಯ ಅಧಿಕಾರಿ ಅಂತ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಏನಾಯ್ತು, ಅವನಿ ಕುಮಾರ್ ವರ್ಮಾ ಅವರೇನು 1985ರಲ್ಲಿ ಇವರಿಗೆ ಗಾರ್ಡ್ ಅಂತ ಏನು ಅಧಿಕಾರ ಕೊಟ್ಟಿದ್ರು. ಅದೇ ರೂಮ್ನಲ್ಲಿ ಈಗ ಡಿ ಸಿ ಅಪ್ಪ ಯಾರು ಎಸ್ ನಿಂಗಾನಿ ಅವರಿದ್ದಾರೆ. ಅವ್ರಿಗೆ ರೋಮಾಂಚನ ಆಗ್ತೈತೆ ಅಂತ. ಎಲ್ಲಿ ಸೇವೆ ಸಲ್ಲಿಸಿದ್ರಲ್ಲ, ಎಲ್ಲಿ ಸೇವೆಗೆ ಜಾಯ್ನ್ ಆಗಿದ್ರಲ್ಲ, ಅಲ್ಲೇ ರಿಟೈರ್ಮೆಂಟ್. ಅದೇ ರೂಮ್ ಅವ್ರು ಒಳಗೆ ಹೋಗಿ ಕೂತ್ರಂದ್ರೆ ನಂಗೆ ರೋಮಾಂಚನ ಆಗ್ತಿದೆ ಅಂತಾರ. ಹಿಂದಿನ ಎಲ್ಲ 41 ವರ್ಷ ಹಿಂದಿನ ಸರ್ರ ಅಂತ ಇದನ್ನು ಬಂದ್ಬಿಡ್ತೈತೆ ಅದು. ಅವನಿ ಕುಮಾರ್ ಅವರು MOF 1666 ಮಹೇಂದ್ರ ಗಾಡಿಯಲ್ಲಿ ಬಂದ್ರಂತ. ಅದು ಕೂಡ ಹೇಳ್ತಾರ ಅವ್ರು. ಅದೇ ಗಾಡಿಯನ್ನು ಇವರು ಹತ್ತಿದಾರಂತ ಹೇಳಾಗ್ತಾರೆ. ಗಾಡಿ ಬೇರೆ ಇರ್ಬೋದು ಮಹೇಂದ್ರ. ಆದರೆ ಇಲ್ಲಿ ರೋಮಾಂಚನ ವಿಷಯ ಏನಂತಂದರೆ, ಇಲ್ಲಿ ಸಾರ್ವಜನಿಕರು ಬಂದರೆ ಭಾಳ ಸೌಜನ್ಯವಾಗಿ ವರ್ತನೆ ಮಾಡ್ತಾರೆ. ಸೌಜನ್ಯವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ವರ್ತನೆ ಮಾಡೋದು ಭಾಳ ಕಡಿಮೆ. ಎಲ್ಲರನ್ನ ದೂರ ಇಡ್ತಾರೆ. ಆದರೆ ಇವರು ಹಂಗಿಲ್ಲ. ಇವರು ಮೊದಲಿಂದನೇ ಗಾರ್ಡ್ ಆದರು ಕಾಕ್ತಿಗೆ, ನಂತರ ಪ್ರಮೋಷನ್ ಮೇಲೆ ಪ್ರಮೋಷನ್ ಖಾನಾಪುರಕ್ಕೆ ಯಶಪ್ಪ ಆದರು. ಎಲ್ಲೆಲ್ಲೋ ಏನೇನೋ ಪದವಿ ಪಡ್ಕೊಂಡು ಈಗ ಮತ್ತೆ ಬೆಳಗಾವಿಗೆ ಬಂದಿದ್ದಾರೆ. ಬಂದು 1 ತಿಂಗಳಾಯ್ತು, 2 ತಿಂಗಳ ಹಿಂದನೇ ಇವರಿಗೆ ಪೋಸ್ಟಿಂಗ್ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಶಿರ್ಷಿಯ ನ್ಯಾಯಾಲಯದಲ್ಲಿ ಅಥವಾ ಇನ್ನು ನ್ಯಾಯಾಲಯದಲ್ಲಿ, ಅದು ಅಲ್ಲದೆ ಇವರು ಸರ್ಕಾರಕ್ಕೆ ಭೂಮಿ ವಶಪಡಿಸ್ಕೊಂಡವರು, ಅಂದರೆ ಲೀಸ್ ಮುಗಿದವರು. ಆ ಲೀಸ್ ಮುಗಿದವ್ರು ಏನು ಮಾಡಿದ್ದಾರೆ, ಅಲ್ಲಿ ಲೀಸ್ಗೆ ಏನು ತೊಗೊಂಡಿತ್ತು ಅದನ್ನು ಬಿಟ್ಟು ಬೇರೆ ಬೇರೆ ಅಡಿಕೆ ತೋಟ, ತೆಂಗಿನ ತೋಟ ಅದು ಇದು ಮಾಡ್ತಾ ಇದ್ದಾರೆ. ಅದನ್ನು ವಶಪಡಿಸ್ಕೋಬೇಕಂತ ಈಗ ಹೈಕೋರ್ಟ್ದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದೇನಾದರೂ ಸಕ್ಸಸ್ ಆಯ್ತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಜಮೀನನ್ನು, ಅರಣ್ಯ ಭೂಮಿಯನ್ನು ಸರ್ಕಾರಕ್ಕೆ ಕೊಡ್ತಾರೆ. ಇಂಥ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅನೇಕ ಕಳ್ಳರನ್ನು ಹಿಡಿದಾರೆ, ದಂಡಗಳನ್ನು ಹಾಕಿದ್ದಾರೆ, ಟಿಂಬರ್ ಡಿಪೋಗಳನ್ನು ಹೋಗಿ ಚೆಕ್ ಮಾಡ್ತಾರೆ. ನಮ್ದು ಏನಾದರೂ ಅಕ್ರಮವಾಗಿ ಇಲ್ಲಿ ಬಂದೈತೆ ಅಂತೇಳಿ 1 2 ಇವ್ರು ಹೇಳಕ್ಕೆ ಕೊಟ್ಟರು. ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಇನ್ನು ಫ್ರೆಂಡ್ ಆಫ್ ದ ಫಾರೆಸ್ಟ್ ಅಂತ ಇಂಗ್ಲೀಷ್ ಪತ್ರಿಕೆ ಏನು ಬರೆದಿದೆ, ಅದನ್ನು ಓದಿ ಅವರ ರೋಮಾಂಚನ ಆದ್ರಂತ. ಮತ್ತು ಯಾರಾದರೂ ಹೋದ್ರೆ ತೋರಿಸ್ತಾರೆ ಅವರು. ನೋಡ್ರಿ, ಅಲ್ಲಿ ನಿಂತ ಅವನಿ ಕುಮಾರ್ ವರ್ಮಾ ಅಲ್ಲಿ ನಿಂತು ನನಗೆ ಇದನ್ನು ಮಾಡಿದರು. ನಾ ಕೈ ಕಟ್ಟಿ ಕೂತಿದ್ದೆ, ನಾ ಮತ್ತೆ ಇಲ್ಲಿ ಬಂದು ಏನು ಅಂದರೆ ಭಾಳ ಮಹತ್ವದ ಡಿ ಸಿ ಅಪ್ಪ ಅವನಿ ಕುಮಾರ್ ವರ್ಮಾ ಅಂತಿದ್ರು. ಈಗ ಇವರು ಡಿ ಎಫ್ ಆಗಿ 41 ವರ್ಷ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ರಿಟೈರ್ಮೆಂಟ್ ಆಗ್ತಿದ್ದಾರೆ. ಇವರ ಜೀವನಕ್ಕೆ ಸುಗಮ ಸಾಗಲಿ ಅಂತ ಹೇಳ್ತಾ 1973ರಲ್ಲಿ ಅಮಾನುಷವಾಗಿ ತಂದೆ ಹತ್ಕೊಂಡು ಅದನ್ನು ಕೂಡ ಹೇಳ್ತಾರೆ ಅವರು. ಒಳ್ಳೆ ಎಲ್ಲರೇ ಜೊತೆ ಸ್ನೇಹ ಜೀವಿ ಅವರು. ಮತ್ತು ಮಾತಾಡೋದು ಮೃದು ಸ್ವಭಾವ, ಯಾರಿಗೆ ಕೆಟ್ಟ ಮಾತಾಡಂಗಿಲ್ಲ ಅವರು. ಬನ್ನಿ ಕೂಡ್ರಿ ಅಂತ ಹೇಳ್ತಾರೆ, ಬ್ರದರ್ ಅಂತ ಹೇಳ್ತಾರೆ, ಕೈಲಾದ ಸಹಾಯ ಮಾಡ್ತಾರೆ. ಅದು ಯಾವುದೋ ಕಾನೂನು ಬದ್ದಿದ್ರೆ ಕಾಗದ ಪತ್ರಗಳ ಸಹಿ,
ಒಂದು ಸಲ ಬಿಟ್ಟು 4 ಸಲ ಓದ್ತಾರೆ ಅವರು. ಕೋರ್ಟ್ನಲ್ಲಿ ಕೇಸ್ಗಳಿದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕ್ರಾಸ್ ಆಗಿರ್ತೈತಲ್ಲ, ಅಲ್ಲಿ ಓದ್ಕೊಂಡು ಹೋಗ್ತಾರೆ ಅವರು. ಎಲ್ಲಾಗತ್ಲೆ ಕೈ ಕಟ್ಟಿ ಹೋಗಂಗಿಲ್ಲ. ಹೋಗಿ ಅಲ್ಲಿ ಯಾವುದು ವಾದ ಮಾಡಬೇಕು, ವಕೀಲರಿಗೇ ಹೇಳ್ತಾರೆ ಅವರು, ಹಿಂಗೆ ಕ್ರಾಸ್ ಮಾಡ್ಬೇಕ್ರಿ, ಹಿಂಗೆ ಕ್ರಾಸ್ ಮಾಡ್ಬೇಕ್ರಿ ಅಂದಾಗ ನಾವು ಗೆಲ್ತೇವೆ, ಇಲ್ಲದ ಗೆಲ್ಲಲಿಕ್ಕೆ ಆಗೋದಿಲ್ಲ. ಪುಸ್ತಕಗಳನ್ನ ಹೇಳ್ತಾರೆ, ಸೆಕ್ಷನ್ಗಳನ್ನು ಹೇಳ್ತಾರೆ. ಅನುಭವ, ದೊಡ್ಡ ಪ್ರಮಾಣದಲ್ಲಿ ಅನುಭವ ಇದೆ. 41 ವರ್ಷ ಅರಣ್ಯ ಸೇವೆ ಅಂತಂದರೆ ಅದು ಸಣ್ಣ ಸೇವೆ ಅಲ್ಲಿದು, ಭಾಳ ದೊಡ್ಡ ಪ್ರಮಾಣದಲ್ಲಿ ಸೇವೆ. ಅದಕ್ಕೆ ಇವರ ಬೀಳ್ಕೊಡೋ ದಿನ ಅಲ್ಲಿ ಎಲ್ಲರೂ ಯಾವ ರೀತಿ ಹೋಗಿರ್ತಾರೆ ಅದು ನೋಡ್ಬೇಕು. ಯಾಕಂದರೆ ಎಲ್ಲರ ಜೊತೆ ಇವರು ಸ್ನೇಹಜೀವಿಯಾಗಿದ್ದರಿಂದ ಇವರು ದೊಡ್ಡ ಪ್ರಮಾಣದಲ್ಲಿ ಹೂಗುಚ್ಛಗಳನ್ನು ಸ್ವೀಕಾರ ಮಾಡ್ತಾರೆ. ಅದಕ್ಕೆ ಕೃತಜ್ಞತೆ ಭಾವನೆ ಕೂಡ ಸಲ್ಲಿಸ್ತಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಆ ದಿವಸ ಶಾಮೀಲಿರ್ತಾರೆ. ಒಬ್ಬ ಜನಪ್ರಿಯ ಅರಣ್ಯ ಇಲಾಖೆ ಅಧಿಕಾರಿ ರಿಟೈರ್ಮೆಂಟ್ ಆದ ನಂತರ ಅವ್ರು ಏನೇನು ಸೇವೆ ಸಲ್ಲಿಸಿದಾರಲ್ಲ, ಅವ್ರು ಹೇಳೋರು ಬರೋರಲ್ಲ, ಯಾವ ರೀತಿ ಅನುಭವನ ಹಂಚ್ಕೊಳ್ಳೋರಲ್ಲ. ಅದಕ್ಕೆ ನಮ್ಮದು ಕೂಡ ಆ ದಿನದ ಶುಭಾಶಯ ಮುಂಗಡವಾಗಿ ಹೇಳ್ತವೆ. ಒಟ್ಟಾರೆ ಇವರ ಸೇವೆ ಇನ್ನಷ್ಟು, ಇವರ ಮಗ ಇನ್ನಷ್ಟು ಸಾರ್ವಜನಿಕ ಸೇವೆಯಲ್ಲಿ ಮಾಡಲಿ. ಅವ್ರೇನಂತಾರೆ, ನನ್ನ ಜೀವನದ ನನಗೆ ಸಾರ್ಥಕ ಸಿಕ್ಕಿದೆ ಅಂತಾರೆ ಅವರು. ಸೇವೆ ಮುಗಿಸಿದ ನಂತರ ಎಲ್ಲರೂ ಹೋದ್ರೆ ಗ್ಯಾರಂಟಿ ಸಾಕಾಗಿತ್ತಪ್ಪ ಅಂತ ಇಲ್ಲ, ಅವರಿಲ್ಲ. ಯಾವಾಗ ಒಂದು ಗಾರ್ಡಾಗಿ ಏನು ಅಧಿಕಾರ ಸ್ವೀಕಾರ ಮಾಡಿದ್ರು, ಅಲ್ಲಿ ಈಗ DF ಆಗಿ ಅಧಿಕಾರ ಸ್ವೀಕಾರ ಮಾಡಿ ಕೊನೆ ಹಂತದಲ್ಲಿದಾರಲ್ಲ, ಅಲ್ಲಿ ರೋಮಾಂಚನ ಉಂಟಾಯ್ತು ಅಂತ ಅವ್ರು ಹೇಳ್ತಾರೆ. ಒಟ್ಟಾರೆ ಎಲ್ಲಿ ಹೋದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದಾರಂತ ದೃಢವಾಗಿ ಹೇಳ್ಬೋದು. ನಮಸ್ಕಾರ.